ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು 12 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೆಲಸಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಇವತ್ತು ರಜೆ ಏನಿಲ್ಲ, ನಾವೇ ರಜೆ ಮೇಲಿದ್ದೀವಿ. ಅಂದರೆ ಹೋಗಿಲ್ಲ, ಫುಲ್ಲು ಬಿಸಿಲಿದಲ್ಲ ಫ್ರೆಂಡ್ಸ್, ಹಾಗಾಗಿ ಇವತ್ತೊಂದು ದಿವಸ ಹೋಗಿಲ್ಲ. ನಾಳೆ ಮತ್ತೆ ಹೋಗಬೇಕು. ಇವತ್ತು ಎಷ್ಟು 12 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗು. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ಏನು ವಿಶೇಷ ಅಂದರೆ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ಸ್ವಲ್ಪ ಹೊರಗಡೆ ಹೋಗೋದಿದೆ, ಅಲ್ಲಿಂದ ವಿಡಿಯೋ ಮಾಡ್ತೀನಿ. ಅದಕ್ಕೂ ಮುಂಚೆ ಅಡುಗೆ ಏನೇನೆಲ್ಲ ಆಗಿದೆ ಅಂತ ಬನ್ನಿ ತೋರಿಸ್ತೀನಿ. ಹಾಗೆ ಫುಲ್ ವಿಡಿಯೋ ಅಂದರೆ ವಾರದಲ್ಲಿ ಒಂದು 4 ಆದರೂ ಬ್ಲಾಗ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಕ್ಕಂದರೆ ಸ್ವಲ್ಪ ಕೆಲಸಕ್ಕೆ ಹೋಗ್ತಾ ಇದ್ದೀನಲ್ಲ, ಹಾಗಾಗಿ ಜಾಸ್ತಿ ಬ್ಲಾಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ನೋಡ್ತೀನಿ, ಆದರೆ ಮಾಡ್ತೀನಿ, ಇಲ್ಲಾಂದರೆ ಸ್ವಲ್ಪ ಮತ್ತೆ ನಿಮಗೆ ಪೋಸ್ಟ್ ಮೂಲಕ ಹೇಳ್ತಾ ಇರ್ತೀನಿ. ಓಕೆನಾ ಫ್ರೆಂಡ್ಸ್? ಬನ್ನಿ ಇವಾಗ ದಿನವಿಡೀ ಏನೇನೆಲ್ಲ ನಡೆಯುತ್ತೆ. ಸ್ವಲ್ಪ ಹೊರಗಡೆ ಹೋಗಿದೆ, ಅಲ್ಲಿದ್ದು ವಿಡಿಯೋ ಕೂಡ ಶೂಟ್ ಮಾಡ್ತೀನಿ. ಈ ದಿನವಿಡೀ ಏನೇನೆಲ್ಲ ನಡೆಯುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಅಡುಗೆ ಏನು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಪಾಲಕ್ ಸಾಂಬಾರು ಮಾಡಿದ್ದೀನಿ. ಬೆಳಗ್ಗೆ ಏನಕ್ಕೆ ಅಡುಗೆ ಮಾಡಿಲ್ಲ ಅಂದರೆ ನಿನ್ನೆ ಸಂಡೇ ಇತ್ತಲ್ಲ ಫ್ರೆಂಡ್ಸ್. ಬೆಳಗ್ಗೆ ಇವತ್ತು ಏನಕ್ಕೆ ಬೇಗ ಅಡುಗೆ ಮಾಡಿಲ್ಲ ಅಂದರೆ ನಿನ್ನೆ ಸ್ವಲ್ಪ ಲೇಟಾಗಿ, ನಿನ್ನೆ ಸಂಡೇ ಕೂಡ ಸ್ವಲ್ಪ ಕೆಲಸಕ್ಕೆ ಹೋಗಿದ್ವಿ ಫ್ರೆಂಡ್ಸ್. ಹಾಗಾಗಿ ನೈಟು ನಾನ್ ವೆಜ್ ಮಟನ್ ಮಾಡಿದ್ವಿ, ಅದೇ ರೆಸಿಪಿ ಉಳ್ಕೊಂಡಿದ್ದಿತ್ತು. ಹಾಗಾಗಿ ಬೆಳಗ್ಗೆ ಒಂದು ಟೈಮ್ ಅದೇ ಊಟ ಆಯಿತು. ಇವಾಗ ಮಧ್ಯಾಹ್ನ ಅಂದರೆ 12 ಗಂಟೆಗೆ ಇದು ಪಾಲಕ್ ಸಾಂಬಾರು ಮಾಡಿದ್ದೀನಿ. ಇನ್ನೂ ರೈಸ್ ಮಾಡಬೇಕು ಫ್ರೆಂಡ್ಸ್, ಇನ್ನೂ ರೈಸ್ ಮಾಡಬೇಕು. ನಿನ್ನೆ ನೈಟ್ದೇ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಥರ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇವಾಗ ಆಗೋಗ್ಬಿಟ್ಟಿದೆ. ಇವಾಗ ಮತ್ತೆ ರೈಸ್ ಇಡಬೇಕು ಪಾಲಕ್ ಜೊತೆ ಊಟ ಮಾಡಲಿಕ್ಕೆ. ಇವಾಗ ಆಲ್ರೆಡಿ ಪಾಲಕ್ ಆಗಿದೆ ಫ್ರೆಂಡ್ಸ್, ಒಗ್ಗರಣೆ ಎಲ್ಲ ಕೊಟ್ಟಿದ್ದೀನಿ. ಸ್ವಲ್ಪ ಒಂದು 10 ನಿಮಿಷ ಕುದಿಬೇಕು, ಟೇಸ್ಟ್ ಬರುತ್ತೆ. ಆಲ್ರೆಡಿ ನಿಮಗೆ ಪಾಲಕ್ ಸಾಂಬಾರು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಇವಾಗ ಒಂದು 5 ನಿಮಿಷ ಕುದ್ರೆ ಸಾಕು. ಇವಾಗ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಜಸ್ಟ್ ಇವಾಗಲೇ ಬಂದರು ಮಕ್ಕಳು. ಕಬಡ್ಡಿಯಲ್ಲಿ ಸೆಕೆಂಡ್ ರನ್ ಆಗಿದ್ದಾಳಂತೆ, ಟ್ರೋಫಿ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ, ಟ್ರೋಫಿ ಕಬಡ್ಡಿಯಲ್ಲಿ ಸೆಕೆಂಡ್ ರನ್ ಆಗಿದ್ದಾಳಂತೆ. ಟ್ರೋಫಿ ಕೊಟ್ಟಿದ್ದಾರೆ. ಫುಲ್ ಅಂದರೆ ಫಸ್ಟ್ ಟೈಮ್ ಟ್ರೋಫಿ ಬಂದಿದೆ ಅವಳಿಗೆ. ಅಂದರೆ ಆಟದ ಮೂಲಕ ಫಸ್ಟ್ ಟೈಮ್ ಟ್ರೋಫಿ ಬಂದಿದೆ ಫ್ರೆಂಡ್ಸ್ ಅವಳಿಗೆ. ಫುಲ್ ಖುಷಿ. ಜಸ್ಟ್ ಇವಾಗಲೇ ಬಂದಿದ್ದಾಳೆ, ಸ್ವಲ್ಪ ಬೇಗ ಬಿಟ್ಟಿದ್ದಾರೆ ಇವತ್ತು. ಜಸ್ಟ್ ಇವಾಗಲೇ ಬಂದಿದ್ದಾಳೆ. ಬಂದ ತಕ್ಷಣ ವಿಡಿಯೋ ಅದೇ ಟೈಮಲ್ಲಿ ನಾನು ಕೂಡ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಹಾಗಾಗಿ ನಿಮಗೂ ಶೇರ್ ಮಾಡ್ದಂಗೆ ಆಗುತ್ತೆ ಅವಳದು ಟ್ರೋಫಿ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಈ ಥರ ಗೆದ್ದರೆ, ಈ ಥರ ಕಪ್ ಅದು ಏನಾದರೂ ವಿನ್ ಆದರೆ, ಈ ಥರ ಸ್ಕೂಲಿಂದ ಅವಾರ್ಡ್ ಬಂದರೆ ಸ್ವಲ್ಪ ಖುಷಿ ಅನಿಸುತ್ತೆ ಫ್ರೆಂಡ್ಸ್. ಒಂಥರ ಖುಷಿ ಅನಿಸುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಖುಷಿ ಅನ್ನಿಸ್ತಾಯಿದೆ ಅಂದರೆ, ಅವಳಿಗೆ ಜಾಸ್ತಿ ಖುಷಿ ಆಗ್ತದೆ, ನಮಗಿಂತ ಜಾಸ್ತಿ ಅವಳಿಗೆ ಖುಷಿ ಆಗ್ತಾಯಿದೆ. ಸೆಕೆಂಡ್ ನಾವು ಖುಷಿ ಏನಕ್ಕಂದರೆ ಆಟದ ಮೂಲಕ ಫಸ್ಟ್ ಟೈಮ್ ಇವಾಗಲೇ ಬಂದಿರೋದು ಫ್ರೆಂಡ್ಸ್ ಅವಳಿಗೆ. ಕಪ್ ಅನ್ನೋದು ಅಂದರೆ ಅವಾರ್ಡ್ ಅನ್ನೋದು ಇವಾಗಲೇ ಬಂದಿದೆ. ಇಲ್ಲಾಂದರೆ ಮೆಡಲ್ ಬರ್ತಾಯಿತ್ತು ಜಾಸ್ತಿ ಅವಳಿಗೆ. ನಾನು ಅದು ಕೂಡ ವಿಡಿಯೋ ಮಾಡಿದ್ದೆ, ಮೆಡಲ್ಗಳು ಜಾಸ್ತಿ ಬರ್ತಾಯಿದ್ವು ಅವಳಿಗೆ. ಇವಾಗ ನೋಡಿ ತೋರಿಸು. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಆಟದ ಮೂಲಕ ಸ್ವಲ್ಪ ಅವಾರ್ಡ್ ಬಂದರೆ ಖುಷಿ ಆಗುತ್ತೆ. ಇನ್ನೂ ಇವಳದು ಎಕ್ಸಾಮ್ದು ರಿಸಲ್ಟ್ ಬಂದಿಲ್ಲ ಫ್ರೆಂಡ್ಸ್. ಇನ್ನೂ ಇನ್ನು 3 ಪೇಪರ್ ಇದ್ದಾವಂತೆ, ಹಾಗಾಗಿ ಇನ್ನೂ ಬಂದಿಲ್ಲ. ಮಕ್ಕಳದ್ದು ರಿಸಲ್ಟ್ ಇನ್ನೂ ಬಂದಿಲ್ಲ ಫ್ರೆಂಡ್ಸ್. ಅಂದರೆ ಎಕ್ಸಾಮ್ದು ರಿಸಲ್ಟ್ ಬಂದಿಲ್ಲ. ಇನ್ನೂ 3 ಪೇಪರ್ ಇದ್ದಾವಲ್ಲ, ಅದು ಎಕ್ಸಾಮ್ ಆದಮೇಲೆ ಅವಳದ್ದು ರಿಸಲ್ಟ್ ಬರುತ್ತೆ. ಆವಾಗ ನೋಡೋಣ ಮೆಡಲ್ ಬರುತ್ತಾ ಬರೋಲ್ಲ ಅನ್ನೋದು ನೋಡೋಣ. ಏನಕ್ಕಂದರೆ ಇವಾಗ ಗೌರ್ಮೆಂಟ್ ಪೇಪರ್ ಬರುತ್ತೆ ಫ್ರೆಂಡ್ಸ್ ಇವಳಿಗೆ. ಇಲ್ಲಿ ರೂಲ್ಸ್ ಬೇರೆ ಥರನೇ ಇದೆ. ಇಲ್ಲಿ ಹೈದ್ರಾಬಾದಲ್ಲಿ ಗೌರ್ಮೆಂಟ್ ಪೇಪರ್ ಬರುತ್ತಲ್ಲ, ಹಾಗಾಗಿ ಸ್ವಲ್ಪ ಹಾರ್ಡ್ ನೋಡೋಣ ಎಷ್ಟು ಮಾರ್ಕ್ಸ್ ಬರುತ್ತೋ ಅದು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸ್ವಲ್ಪ ಹೊರಗಡೆ ಹೋಗೋದಿದೆ. ಹೊರಗಡೆ ಏನಕ್ಕೆ ಹೊರಗಡೆ ಹೋಗ್ತಿದ್ದೀವಿ ಅಂತ ಅದು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ. ಇವಾಗ ನಿನ್ನೆ ಬಟ್ಟೆ ಒಗೆದಿದ್ದೀನಿ, ಎಲ್ಲ ಒಣಗಿಬಿಟ್ಟಿದ್ದಾವೆ. ನಿನ್ನೆ ನೈಟು 8 ಗಂಟೆಗೆ ಒಣಗಿ ಹಾಕಿದ್ದೀನಿ ಬಟ್ಟೆ. ಇನ್ನೂ ಒಣಗಿದ್ದಾವೆ, ಆಲ್ರೆಡಿ ತಂದಿಲ್ಲ. ಇವಾಗ ಜಸ್ಟ್ ಸ್ನಾನ ಎಲ್ಲ ಮುಗಿದಿದೆ. ರೈಸ್ ಇಡಬೇಕು ಫ್ರೆಂಡ್ಸ್. ಇವತ್ತು ವಾಟ್ರ್ ಬರ್ತವೆ, ವಾಟ್ರ್ ತುಂಬಿಕೊಂಡು ಸ್ವಲ್ಪ ಹೊರಗಡೆ ಹೋಗುವಾಗ ಏನಕ್ಕೆ ಹೋಗ್ತಾಯಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಇರಲಿ ಅಂದ್ಬಿಟ್ಟೇ ಹೇಳ್ತಾ ಇಲ್ಲ.
ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಇವಾಗ ರೈಸ್ ಇಡ್ತೀನಿ ಫ್ರೆಂಡ್ಸ್. ಬೇಳೆ ಅಂತೂ ಕುದೀತಾ ಇದೆ ನೋಡಿ. ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. ಸ್ವಲ್ಪ ಟೇಸ್ಟ್ ಗಟ್ಟಿ ಆಗಿ ಟೇಸ್ಟ್ ಸೂಪರ್ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಉದುರುದ್ರ ರೈಸ್ ಜಾಸ್ತಿ ಮಾಡಬೇಕು. ಈ ಥರ ಪಾಲಕ್ ಸಾಂಬಾರು ಇದ್ದರೆ ಉದುರುದ್ರ ರೈಸ್ ಆಗಬೇಕು, ಮೆತ್ತಗಿರಬಾರ್ದು. ಉದುರುದ್ರ ಇದ್ದರೆ ಸೂಪರ್ ಕಾಂಬಿನೇಷನ್ ಬರುತ್ತೆ ಫ್ರೆಂಡ್ಸ್. ಇವಾಗ ಕುದೀತಾ ಇದೆ ನೋಡಿ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಇವಾಗ ರೈಸಿಗೆ ಇಡ್ತೀನಿ. ರೈಸಿಗಿಟ್ಟು ವಾಟರ್ ಕೆಳಗಡೆ ನೀರು ಬಂದಿದ್ದಾವೆ, ನೀರು ತಂದ್ಕೋಬೇಕು ಫ್ರೆಂಡ್ಸ್. ನೀರೆಲ್ಲ ತಂದ್ಕೊಂಡು ಮತ್ತೆ ಸಿಗ್ತೀನಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್. ಇವಾಗ ಸಂಜೆ 7 ಗಂಟೆ ಆಯಿತು. ಸಂಜೆ 7 ಗಂಟೆಗೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನ ಹೊರಗಡೆ ಹೋಗೋದಿತ್ತು ಅಂತ ಹೇಳ್ದನಲ್ಲ ಫ್ರೆಂಡ್ಸು. ಬಿಸಿಲಿದ್ದ ಕಾರಣಕ್ಕಾಗಿ ಮಕ್ಕಳಿಗೂ ಮತ್ತು ನಾನು 3 ಜನ ಹೋಗಿಲ್ಲ. ಹಸ್ಬೆಂಡ್ ಒಬ್ಬರೇ ಹೋಗಿ ಹೊರಗಡೆ ಹೋಗಿ ಮಕ್ಕಳಿಗೆ ಸೈಕಲ್ ತೊಗೊಂಡು ಬಂದಿದ್ದಾರೆ. ಹೋಗೋಣ ಅಂತ ಅಂದ್ಕೊಂಡಿದ್ದೇವೆ, ಆದರೆ ಫುಲ್ಲು ಬಿಸಿಲು ಫ್ರೆಂಡ್ಸ್. ಎಷ್ಟು ಬಿಸಿಲು ಅಂದರೆ ಕೇಳಬೇಡಿ. ಮನೆಯಲ್ಲೇ ಈ ಥರ ಭಾಪ್ ಹೊಡಿತಾ ಇದೆ, ಅಷ್ಟೊಂದು ಬಿಸಿಲು. ಹಾಗಾಗಿ ಹೊರಗಡೆ ನಾನು ಹೋಗಿ ಅಲ್ಲಿಂದೆಲ್ಲ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ ಫ್ರೆಂಡ್ಸ್. ಹಸ್ಬೆಂಡ್ ಒಬ್ಬರೇ ಹೋಗಿ ಸೈಕಲ್ ತೊಗೊಂಡು ಬಂದರು. ಇವಾಗ ಊಟ ಕೂಡ ನಡೀತಾ ಇದೆ. ಊಟ ಎಲ್ಲ ಇನ್ನು ಎಷ್ಟು 7 ಗಂಟೆ ಅಂದರೆ ನಾನು ಮಧ್ಯಾಹ್ನನೇ ಪಾಲಕ್ ಸಾಂಬಾರು ಮಾಡಿದ್ದೀನಲ್ಲ ಫ್ರೆಂಡ್ಸ್, ಅದೇ ಊಟ ನಡೀತಾ ಇದೆ. ರೈಸ್ ಕೂಡ ಅದೇ ಇದೆ. ಮಧ್ಯಾಹ್ನ 12 ಗಂಟೆಗೆ ಮಾಡಿದೆ ಫ್ರೆಂಡ್ಸ್. ಮತ್ತು ಇನ್ನೂ ಜಾಸ್ತಿನೇ ಇದೆ. ಹಾಗಾಗಿ ಸಂಜೆ ಅಡುಗೆ ಕೂಡ ಅದೇ. ಮತ್ತು ಸೈಕಲ್ ತಂದಿದ್ದು ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ ಅಂತ ನೋಡಿ. ಹೊರಗಡೆ ನಿಂದಿರಿಸಿದ್ದೀವಿ. ನಾಳೆ ಪೂಜೆ ಮಾಡುವಾಗ ಪೂರ್ತಿ ಕ್ಲಿಯರಾಗಿ ಕಾಣಿಸುತ್ತೆ. ಆದರೆ ಇವಾಗೂ ಕೂಡ ಕ್ಲಿಯರಾಗೇ ಇದೆ. ಬಟ್ ಪೂಜಾದು ಏನು ಮಾಡಿಲ್ಲ ಫ್ರೆಂಡ್ಸ್. ಅಂದರೆ ನಡೆಸೋದು ಎಲ್ಲ ನಾಳೆ ಬ್ಲಾಗಲ್ಲಿ ಬರುತ್ತೆ. ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಕಲರ್ ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಸಂಜೆ ಲೇಟಾಗಿ ತಂದಿದ್ದ ಕಾರಣಕ್ಕಾಗಿ ಪೂಜೆ ಮಾಡಲಿಕ್ಕಾಗಿಲ್ಲ. ನಾಳೆ ಹೇಗೂ ಪೂಜೆ ಮಾಡ್ತೀನಲ್ಲ, ಹಾಗಾಗಿ ಮನೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಸೈಕಲ್ ಪೂಜೆ ಮಾಡಾದ್ಮೇಲೆ ನಡೆದ್ರೂ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಇಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ. ಪೂಜೆ ಆಗಲಿಲ್ಲ ಅಂದರೆ ನಡೆಸಲಿಕ್ಕೆ ಆಗಲ್ಲ. ಮೇಲೇ ಚೆಡಿಗಳು ಯಾವ ರೀತಿ ಇದಾವಂತ ನೀವು ನೋಡಿದಿರ ಫ್ರೆಂಡ್ಸ್. ಹಾಗಾಗಿ ಅವ್ರಿಗೆ ಮೇನ್ ಅಂದರೆ ಚೆನ್ನಾಗಿ ಅಷ್ಟೊಂದು ಬರಲ್ಲ. ಕೆಳಗಿಟ್ರೆ ಮತ್ತು ನಡೆಸ್ಲಿಕ್ಕೆ ಹೋಗಿ ಬಿದ್ದೋಗಿಬಿಟ್ರೆ ಕಷ್ಟ. ಹಾಗಾಗಿ ಮೇಲೇ ತಂದಿಟ್ಟಿದ್ವಿ. ಕಲಿಯೋವರೆಗೂ ಮೇಲೆ ನಡೆಸಲಿ ಅಂತಲೇ ಮೇಲೆ ತಂದಿಟ್ಟಿದ್ವಿ. ಸ್ವಲ್ಪ ದೊಡ್ಡದೇ ಇದೆ ಫ್ರೆಂಡ್ಸ್. ಏನಕ್ಕಂದರೆ ಚಿಕ್ಕ ತೊಗೊಂಡ್ರೆ 1-2 ವರ್ಷನೇ ಬರುತ್ತೆ. ಆರಾಮಾಗಿ 1-5 ವರ್ಷ ನಡೆಯುತ್ತೆ ಈ ಸೈಕಲು. ಹಾಗಾಗಿ ತೊಗೊಂಡಿದ್ದೀವಿ. ಇಷ್ಟು ದೊಡ್ಡದು ಅಂದರೆ ಚಿಕ್ಕವರಿದ್ರೂ ದೊಡ್ಡದು ತೊಗೊಂಡ್ರೂ 1-5-6 ವರ್ಷ ನಡಿಬೋದು ಫ್ರೆಂಡ್ಸ್. ಬೇಸಿಗೆಯಲ್ಲಿ ಸ್ವಲ್ಪ ಸೈಕಲೆಲ್ಲ ನಡೆದ್ರೇ ಚೆನ್ನಾಗಿ ಇರುತ್ತೆ, ವಾಕ್ ಮಾಡ್ದಂಗೆ ಇರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ. ಹಾಗಾಗಿ ಕಲರ್ ಕೂಡ ಸೆಟ್ ಆಯಿತು ಅವರಿಗೆ. ಚೆನ್ನಾಗಿದೆ ಅಂತ ನನಗೂ ಅನಿಸ್ತು. ನೀವು ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸದಾಗಿ ನೋಡೋರು ಲೈಕ್ ಕಮೆಂಟು ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಜನರಿಗೆ ಶೇರ್ ಮಾಡಿ. ಬ್ಲಾಗು ಬರ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಕೆಲಸಕ್ಕೆ ಹೋದರೆ ಸ್ವಲ್ಪ ಮಿಸ್ ಆಗುತ್ತೆ ಫ್ರೆಂಡ್ಸ್, ಏನು ಅಂದ್ಕೋಬೇಡಿ. ಇವಾಗ ಜಸ್ಟ್ ಹೋದ ವಾರದಲ್ಲಿ ನಾನು 2 ವ್ಲಾಗ್ ಬಿಟ್ಟಿದ್ದೆ. ಅದು ಅಪ್ಲೋಡ್ ಮೇನೇ ವಿಡಿಯೋ ತೆಕ್ಕೋತೀನಿ, ಆದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅದಕ್ಕೆ ಬಿಟ್ಟರೆ ಏನಿಲ್ಲ ಫ್ರೆಂಡ್ಸ್. ಇಲ್ಲಾಂದರೆ ಬರ್ತಾ ಇರುತ್ತೆ. ವಾರದಲ್ಲಿ 4 ಆದರೂ ವ್ಲಾಗ್ ಬಿಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ವಾಟರ್ ಬಾಟಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಅಲ್ಲಿ ಚೆನ್ನಾಗಿದೆ. ಕಲರ್ ಅಂತೂ ಸೆಟ್ ಆಯಿತು, ಇಬ್ಬರಿಗೂ ಚಾಯ್ಸ್ ಆಯಿತು. ವಾಟರ್ ಬಾಟಲ್ ಕೂಡ ಇಟ್ಟಿದ್ದಾರೆ. ಅಂದರೆ ಕೆಳಗಡೆ ತೊಗೊಂಡು ಒಯ್ದು ಕೊಟ್ಟರೆ ಅವರು ಅಂದರೆ ಇನ್ನೂ ಚೆನ್ನಾಗಿ ಬರಲ್ಲಲ್ಲ ಫ್ರೆಂಡ್ಸ್. ಹಾಗಾಗಿ ಕೆಳಗಡೆ ಏನು ಬಿಟ್ಟಿಲ್ಲ. ಮೇಲೇ ಸ್ವಲ್ಪ ಕಲ್ಲಿಲ್ಲ ಅಂದ್ಬಿಟ್ಟು ಮೇಲೆ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ಸಿಗ್ತೀನಿ. ಇನ್ನೊಂದು ಬ್ಲಾಗ್ ಮೂಲಕ ಸಿಗ್ತೀನಿ. ಯಾವ ರೀತಿ ಸೈಕಲ್ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ರೀಲ್ಸ್ಗಳು ಬರ್ತಾ ಇರ್ತವೆ, ನೋಡಿ ಸಪೋರ್ಟ್ ಮಾಡಿ. ಅದು ಗ್ಲಾಸ್ ಹಚ್ಚೋದಿದೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಶೋಕಿ ಅಂತೆ ಫ್ರೆಂಡ್ಸ್. ಅದು ಶೋಕಿನೆಸ್ ಇದೆ ಅಂತೆ. ಚೆನ್ನಾಗಿದೆ, ಒಂದು ರೀತಿ ಚೆನ್ನಾಗಿದೆ. ಇಬ್ಬರಿಗೂ ಸೆಟ್ ಆಗುತ್ತೆ, ಇಬ್ಬರಿಗೂ ಕಾಲ ಅಂದುತ್ತೆ ಒಂದು ರೀತಿಯಿಂದ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತು ಇನ್ನೊಂದು ವೀಡಿಯೋದ ಮೂಲಕ ಅಂದರೆ ವ್ಲಾಗ್ ಮೂಲಕ ಸಿಗ್ತೀನಿ. ಅದಕ್ಕೆ ಒಳಗೆ ಇಟ್ಬಿಡ್ತಾಳಂತೆ, ಲೇಟಾಗಿದೆ ಅಲ್ಲ. ಅದಕ್ಕೆ ಚಾಬಿ ಇಲ್ಲ ಫ್ರೆಂಡ್ಸ್. ಮೇನ್ ಅಂದರೆ ಲಾಕರ್ ಇಲ್ಲ. ಹಾಗಾಗಿ ರೂಮಲ್ಲೇ ಕಡೆ ಸೈಡಿಗೆ ಇಟ್ಬಿಟ್ಟು
ನಾಳೆ ಮತ್ತೆ ಸಿಗೋದು. ಓಕೆನಾ ಫ್ರೆಂಡ್ಸ್, ರೂಮಲ್ಲಿ ಇಟ್ಟು ಮತ್ತು ನಾಳೆ ಕೆಲಸಕ್ಕೂ ಹೋಗೋದು ಬ್ಲಾಗ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.